ಹೇಳಿಕೆ ದಾಖಲು ಮಾಡುವಾಗ ರೇವಣ್ಣ ಅಸಹಕಾರವನ್ನ ನೀಡ್ತಿದ್ದಾರೆ. ರೇವಣ್ಣ 4 ದಿನ ಕಸ್ಟಡಿಯಲ್ಲಿದ್ರೂ ಕೂಡ ಎಸ್ಐಟಿಗೆ ಯಾವುದೇ ಉಪಯೋಗವಾಗ್ತಾ ಇಲ್ಲ. ಯಾಕಂದ್ರೆ ಇದೆಲ್ಲ ಸುಳ್ಳು ಆರೋಪವನ್ನ ಮಾಡಿ ಎಫ್ಐಆರ್ ನೀಡಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಂತಹ ದೂರು, ನನ್ನ ಕುಟುಂಬದ ಮೇಲೆ ಮಾಡಿರುವಂತಹ ಷಡ್ಯಂತ್ರ ಅಂತ ಹೇಳ್ತಿದಾರಂತೆ ಎಚ್ ಡಿ ರೇವಣ್ಣ. ಪುರಾವೆ ಇಲ್ಲದೆ ಇದ್ರೂ ನೀವು ನನ್ನನ್ನು ಅರೆಸ್ಟ್ ಮಾಡಿದ್ದೀರಾ, ನೀವು ಬರ್ಕೊಂಡು ಬಂದಿದ್ದಕ್ಕೆ ನಾನ್ ಯಾಕೆ ಸಹಿ ಹಾಕಬೇಕು? ನಾನ್ ಸಹಿ ಹಾಕಲ್ಲ, ನಾನ್ ಏನ್ ಹೇಳ್ತೀನೋ ಅದನ್ನ ನಾನ್ ಸಹಿ ಹಾಕ್ತೀನಿ ಅಂತ ಹೇಳಿ ಎಸ್ಐಟಿ ತನಿಖಾಧಿಕಾರಿಗಳಿಗೆ ಹೇಳ್ತಿದ್ದಾರಂತೆ ಎಚ್ ಡಿ ರೇವಣ್ಣ. ಎಸ್ಐಟಿ ತನಿಖಾ ತಂಡದ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಮೊದಲ ದಿನ ವಿಚಾರಣೆ ನಡೆದಂತಹ ಸಂದರ್ಭದಲ್ಲೂ ಇದೇ ಕತೆ, 2ನೇ ದಿನ ವಿಚಾರಣೆ ನಡೆದಾಗ್ಲೂ ಇದೇ ಕತೆ, ಈಗ 3ನೇ ದಿನ ವಿಚಾರಣೆ ನಡೀತಾ ಇರುವಾಗ್ಲೂ ಇದೇ ಕತೆ. ಯಾವುದೇ ರೀತಿಯಾದಂತಹ ಸಹಕಾರ ಎಚ್ ಡಿ ರೇವಣ್ಣ ಅವರಿಂದ ಸಿಗ್ತಾ ಇಲ್ಲ. ಹಾಗಾಗಿ ತನಿಖೆ ಮುಂದೆ ಹೇಗೆ ಸಾಗಬಹುದು ಎಚ್ ಡಿ ರೇವಣ್ಣ ಅವರಿಂದ ಸಹಕಾರ ಸಿಗದೇ ಇದ್ರೆ? ವಿದ್ಯಾಶ್ರೀ, ಇದರಲ್ಲಿ ನಾವು ನೋಡೋದಾದ್ರೆ ಒಬ್ಬ ಆರೋಪಿ ಅವರು ಹೇಳಿಕೆ ಕೊಡಲಿಲ್ಲ ಅಂತಂದ, ಅವರು ಆರೋಪವನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ರೀತಿಯ ತೊಂದರೆ ಏನು ತನಿಖೆಗೆ ಆಗಲ್ಲ. ಯಾಕಂತಂದರೆ ಅವರ ವಿರುದ್ಧ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾರ್ಮಲಿ ಕ್ರಿಮಿನಲ್ ಕೇಸಲ್ಲಿ ನೋಡೋದಾದ್ರೆ ಬರ್ಡನ್ ಆಫ್ ಪ್ರೂಫು ನೇರವಾಗಿ ಯಾರು ಅವರ ಮೇಲೆ ಆರೋಪ ಮಾಡಿರ್ತಾರೆ, ಯಾವ ತನಿಖಾ ಸಂಸ್ಥೆ ಅವರ ವಿರುದ್ಧ ಈ ಒಂದು ಆರೋಪ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ, ಅವ್ರ ಮೇಲೆ ಇರುತ್ತೆ ಸಾಕ್ಷಿಗಳನ್ನು ಹೊಂದಿಸಬೇಕು ಅಂತ. ಆರೋಪಿಗೆ ತನ್ನ ಮೇಲೆ ಬಂದಂಥ ಆರೋಪಕ್ಕೆ ಅವರು ಅದಕ್ಕೆ ಉತ್ತರ ಕೊಡಬೇಕು, ಅವರು ಸ್ಪಷ್ಟನೆ ಕೊಡಬೇಕು, ಒಂದು ಉತ್ತರ ಏನು ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ನೋಡೋದಾದ್ರೆ ಈಗ ಎಚ್ ಡಿ ರೇವಣ್ಣ ಅವ್ರನ್ನ ಈಗ ಕಸ್ಟಡಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. 4 ದಿನ ಕಸ್ಟಡಿ ತೆಗೆದುಕೊಂಡಿರುವಂಥದ್ದು, ನಾಳೆಗೆ ಅವರ ಕಸ್ಟಡಿ ನಾಳೆ ಸಂಜೆಗೆ ಅಂತ್ಯ ಕೂಡ ಆಗುತ್ತೆ. ಆದರೆ ಅದಕ್ಕೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಈಗ ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಎಚ್ ಡಿ ರೇವಣ್ಣ ಅವರು ಸಂಪೂರ್ಣವಾಗಿ ಸಹಕಾರ ನೀಡ್ತಿಲ್ಲ ಅಂತೇಳಿ ಅವರ ಪರ ವಕೀಲರು ಕೂಡ ನಿನ್ನೆ ಕೋರ್ಟಲ್ಲಿ ಉಲ್ಲೇಖವನ್ನು ಮಾಡಿದರು. ಆದರೆ ಅದಕ್ಕೆ ಪೂರಕವಾಗಿ ಎಚ್ ಡಿ ರೇವಣ್ಣ ಅವರು ಯಾಕೆ ಉತ್ತರ ಕೊಡ್ತಿಲ್ಲ ಅನ್ನೋ ಒಂದು ಪಾಯಿಂಟ್ ಕೂಡ ಕೆಲವೊಂದಷ್ಟು ಅಂದರೆ ಎಸ್ ಐ ಟಿ ಮೂಲಗಳಿಂದ ಲಭ್ಯ ಆಗ್ತಿರೋದು ಅಂತಂದರೆ, ನೀವು ಈ ಕಿಡ್ನಾಪ್ ಪ್ರಕರಣದಲ್ಲಿ ನನ್ನ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದಿರಿ, ನನ್ನ ಮೇಲೆ ಈ ಒಂದು ಆರೋಪವನ್ನು ಮಾಡಿದಿರಿ, ಆದರೆ ನಾನು ಯಾವುದೇ ಕಿಡ್ನಾಪ್ ಮಾಡಿಸಿಲ್ಲ, ಈ ಪ್ರಕರಣಕ್ಕೂ ನನಗೂ ಯಾವುದೇ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಮೊದಲನೇ ಉತ್ತರವನ್ನು ರೇವಣ್ಣ ಅವರು ಕೊಡ್ತಿರೋದು. ಎರಡನೇದಾಗಿ ಸ್ವತಃ ಎಸ್ ಐ ಟಿ ಅಧಿಕಾರಿಗಳಿಗೆ ಅವ್ರು ಹೇಳ್ತಿರುವಂಥದ್ದು, ನೀವೀಗ ನಾನು ಕರ್ಕೊಬಂದು ಕೂರಿಸ್ಕೊಂಡಿದ್ರೆ ನೀವೇ ಕಂಡಿಡಿರಿ ಏನಾಗಿದೆ ಅಂತೇಳಿ. ಇದು ನನ್ನ ವಿರುದ್ಧ ಕೊಟ್ಟಿರುವಂತಹ ಸುಳ್ಳು ದೂರು, ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಅವರು ನನ್ನನ್ನು ಇಲ್ಲಿ ಸಿಕ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ನನ್ನ ವಿರುದ್ಧ ಮಾಡಿರುವಂಥ ಷಡ್ಯಂತ್ರ, ರಾಜಕೀಯ ಪಿತೂರಿ, ಈ ಉತ್ತರಗಳನ್ನೇ ಕೊಡುವಂಥ ಕೆಲಸವನ್ನು ಇಲ್ಲಿ ಎಚ್ ಡಿ ರೇವಣ್ಣ ಅವರು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಸ್ಟೇಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಅವರು ಕೊಟ್ಟಂತಹ ಉತ್ತರಕ್ಕೆ ಸಂಬಂಧಪಟ್ಟಂತೆ ಟೈಪ್ ಮಾಡುವಂತಹ ಪ್ರತಿಗೆ ಸಹಿ ಹಾಕಿ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರು ಸಹಿ ಹಾಕೋದಕ್ಕೆ ಮುಂದಾಗ್ತಿಲ್ಲ. ನಾನು ಸಹಿ ಹಾಕೋಲ್ಲ, ಯಾಕಂತಂದರೆ ಇದು ನೀವು ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಬರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದಿರಿ, ನಾನು ಕೊಟ್ಟಂತಹ ಹೇಳಿಕೆಗಳನ್ನು ಅದರಲ್ಲಿ ದಾಖಲಿಸಿಲ್ಲ ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ರೇವಣ್ಣ ಅವರು ಅದಕ್ಕೆ ಉತ್ತರಕ್ಕೆ ಸಹಿ ಆಗ್ತಿಲ್ಲ, ಅಂದರೆ ಬರೆದಿರುವಂತಹ ಸ್ಟೇಟ್ಮೆಂಟ್ಗೆ ಸ್ವಇಚ್ಛೆ ಹೇಳಿಕೆ ಪಡೆದುಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ ಅನ್ನೋ ಪಾಯಿಂಟ್ ಲಭ್ಯ ಆಗ್ತಿರುವಂಥದ್ದು. ಇದರ ಜೊತೆಗೆ ಇದು ನೆಕ್ಸ್ಟ್ ನೋಡ್ತಾ ಹೋದಂಥ ವೇಳೆಯಲ್ಲಿ ಇದು ರೇವಣ್ಣ ಅವ್ರಿಗೂ ಕೂಡ ನೆಕ್ಸ್ಟ್ ಥ್ರೆಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ನಾಳೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಎಸ್ ಐ ಟಿ ಪರ ವಕೀಲರು ಇದೇ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ, ರೇವಣ್ಣ ಅವರು ತನಿಖೆಗೆ ಸಹಕರಿಸ್ತಿಲ್ಲ, ನಾವು ಕೊಟ್ಟಂಥ ಉತ್ತರಕ್ಕೆ ಪ್ರಶ್ನೆಗೆ ಯಾವುದೇ ಉತ್ತರ ಕೊಡ್ತಿಲ್ಲ, ಈ ಪಾಯಿಂಟನ್ನು ಇಟ್ಕೊಂಡು ಮತ್ತೆ ಕಸ್ಟಡಿ ಕೇಳುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.